ಇಸ್ರಾಯೇಲರ 7 ಹಬ್ಬಗಳಲ್ಲಿ 4 ಹಬ್ಬವನ್ನು ಕ್ರಿಸ್ತನು ನೆರವೇರಿಸಿರುವುದನ್ನು ಹಳೆ ವಿಡಿಯೋದಲ್ಲಿ ತಿಳಿದುಕೊಂಡೆವು. ಈಗ ಇನ್ನುಳಿದ 3 ಹಬ್ಬಗಳನ್ನು ಕ್ರಿಸ್ತನು ಹೇಗೆ ನೆರವೇರಿಸುತ್ತಾನೆ ಎಂಬುದನ್ನು ತಿಳಿದುಕೊಳ್ಳೋಣ. ನೆರವೇರಿದ 4 ಹಬ್ಬ ಹಾಗೂ ನೆರವೇರಬೇಕಾದ 3 ಹಬ್ಬಗಳ ಮಧ್ಯದ ಸಮಯದಲ್ಲಿ ನಾವಿದ್ದೇವೆ. ಅಂದರೆ ದೇವರು ನಮಗೆ ಕೊಟ್ಟ ಕೃಪಾ ಕಾಲಗಳು ಇವು. ನೆರವೇರಬೇಕಾಗಿರುವ ಮೊದಲನೆಯ ಹಬ್ಬ ತುತ್ತೂರಿಯ ಹಬ್ಬ. ಹಬ್ಬವು ಯಹೂದಿಯ ಕ್ಯಾಲೆಂಡರಿನ ಟಿಶ್ರೆ ತಿಂಗಳು ಅಂದರೆ 7ನೆಯ ತಿಂಗಳಿನ ಮೊದಲನೆಯ ದಿನದಲ್ಲ ಪ್ರಾರಂಭವಾಗುತ್ತದೆ. ಈ ಹಬ್ಬವನ್ನು ತುತ್ತೂರಿ ಊದುವುದರ ಮೂಲಕ ಪ್ರಾರಂಭಿಸುತ್ತಾರೆ. ಹಬ್ಬವನ್ನು ಪ್ರಾರಂಭಿಸುವುದಕ್ಕೆ 2-3 ದಿನಗಳ ಮುಂಚೆ ಯಹೂದ್ಯ ರಬಿಗಳು ಆಚೆ ಆಕಾಶವನ್ನು ಗಮನಿಸುತ್ತಿರುತ್ತಾರೆ. ಯಾಕಂದರೆ ಅಲ್ಲಿ ಅರ್ಧ ಚಂದ್ರಾಕಾರದಲ್ಲಿ ಚಂದ್ರನು ಕಾಣಿಸಿಕೊಂಡಾಗ ಅವರು ತುತ್ತೂರಿಗಳನ್ನು ಊದಲು ಪ್ರಾರಂಭಿಸುತ್ತಾರೆ ಮತ್ತು ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾರೆ. ತುತ್ತೂರಿಯನ್ನು ಊದಿದಾಗ ಅವರು ಯಾವುದೇ ಕೆಲಸ ಮಾಡುತ್ತಿದ್ದರೂ ಅದನ್ನು ಬಿಟ್ಟು ತನ್ನನ್ನು ಸಿದ್ಧ ಮಾಡಿಕೊಂಡು ದೇವಾರಾಧನೆಗೆ ಸಭೆ ಕೂಡಬೇಕು. ಕೊನೆಯ ತುತ್ತೂರಿಯ ಶಬ್ದವು ಒಂದು ನೀಳವಾದ ಹಾಗೂ ದೊಡ್ಡದಾದ ಧ್ವನಿಯಿಂದ ಕೂಡಿದ್ದಾಗಿರುತ್ತದೆ. ಅದನ್ನು ಟೆಕಿಯಾ ಎಂದು ಕರೆಯುತ್ತಾರೆ, ಅಂದರೆ ಸಿದ್ಧತೆಗೋಸ್ಕರ ಕೂಗುವಂಥದ್ದಾಗಿರುತ್ತದೆ. ಈ ತುತ್ತೂರಿಯ ಹಬ್ಬವನ್ನು ಇಸ್ರಾಯೇಲರು ಅನೇಕ ಹೆಸರುಗಳಿಂದ ಕರೆಯುತ್ತಾರೆ. ಹಿಡನ್ ಡೇ, ರೋಷ್ ಹಶಾನ, ನ್ಯೂ ಇಯರ್, ನೋ ಮ್ಯಾನ್ ನೋಸ್ ದ ಡೇ ಎಂದೆಲ್ಲ ಕರೆಯುತ್ತಾರೆ. ಯಹೂದಿಗಳ ಕ್ಯಾಲೆಂಡರ್ ಚಂದ್ರನ ಆಧಾರಿತವಾದ ಕ್ಯಾಲೆಂಡರ್ ಆಗಿರುತ್ತದೆ. ಅಂದರೆ ಚಂದ್ರ ಬರುವ ಗಳಿಗೆಯಾಗಲಿ ದಿನವಾಗಲಿ ಗೊತ್ತಿಲ್ಲದಿದ್ದರಿಂದ ಅದನ್ನು ಮರೆಯಾದ ದಿನ ಅಥವಾ ಹಿಡನ್ ಡೇ ಎಂದು ಕರೆಯುತ್ತಾರೆ. ಅವನಿಗೆ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳುತ್ತಾರೆ, ಇದಲ್ಲದೆ ಆ ದಿನದ ವಿಷಯವು ಆ ಗಳಿಗೆಯ ವಿಷಯವು ನನ್ನ ತಂದೆಯೊಬ್ಬನಿಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು ಎಂದು. ಇದು ಇಸ್ರಾಯೇಲರಲ್ಲಿ ಒಂದು ಗಾದೆಯೂ ಹೌದು. ಅಂದರೆ ನೋ ಮ್ಯಾನ್ ನೋಸ್ ದ ಡೇ ಎಂಬುದು ಅರ್ಥವಾಗಬೇಕಾದರೆ ಯಹೂದಿಗಳ ಮದುವೆಯ ಕ್ರಮವನ್ನು ಅರ್ಥ ಮಾಡಿಕೊಳ್ಳಬೇಕು. ಯಹೂದ್ಯದ ಒಬ್ಬ ಪುರುಷನು ತನಗೋಸ್ಕರ ಒಂದು ವಧುವನ್ನು ನಿಶ್ಚಯ ಮಾಡಿಕೊಂಡರೆ ಆಕೆಗೋಸ್ಕರ ಬಹಳ ಬೆಲೆಯನ್ನು ತೆತ್ತು ನಿಶ್ಚಿತಾರ್ಥ ಮಾಡಿಕೊಳ್ಳುತ್ತಾನೆ. ಅನಂತರ ವರನ ತಂದೆಯು ವರನಿಗೆ ಹೇಳುತ್ತಾನೆ, ನಿನ್ನ ಬರುವ ಹೆಂಡತಿಗಾಗಿ ನೀನು ಮನೆಯನ್ನು ಸಿದ್ಧ ಮಾಡಿ ಆನಂತರ ಆಕೆಯನ್ನು ಕರೆದುಕೊಂಡು ಬರಬೇಕು ಎಂದು. ಆದರೆ ಆ ಸಮಯ ಯಾವಾಗ ಎಂದು ಆ ವರನಿಗೂ ಗೊತ್ತಿರುವುದಿಲ್ಲ. ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ ಮೇಲೆ ವರನ ತಂದೆಯು ಅದನ್ನು ಬಂದು ಪರಿಶೀಲಿಸಿ ಆಗ ತನ್ನ ಮಗನಿಗೆ ಹೇಳುತ್ತಾನೆ, ಹೋಗಿ ವಧುವನ್ನು ಕರೆದುಕೊಂಡು ಬರಬಹುದು ಎಂದು. ಅನಂತರ ವರನು ತನ್ನ ಸ್ನೇಹಿತರೊಟ್ಟಿಗೆ ತುತ್ತೂರಿಯ ಶಬ್ದಗಳನ್ನು ಮಾಡಿಕೊಂಡು ವಧುವಿನ ಜಾಗಕ್ಕೆ ಹೋಗುತ್ತಾನೆ. ಆದರೆ ಅಲ್ಲಿ ವರನು ಹೋಗಿ ವಧುವನ್ನು ಕರೆದುಕೊಂಡು ಬರುವುದಿಲ್ಲ, ತನ್ನ ಸ್ನೇಹಿತರನ್ನ ಕಳುಹಿಸುತ್ತಾನೆ. ಆ ಸ್ನೇಹಿತರು ಶಬ್ದವನ್ನು ಅಂದರೆ ತುತ್ತೂರಿಯ ಶಬ್ದವನ್ನು ಊದುವಾಗ ಸಿದ್ಧವಿರುವ ಮದಲಗಿತ್ತಿಯನ್ನು ಕರೆದುಕೊಂಡು ಬಂದು ವರನ ಬಳಿಯಲ್ಲಿ ಸೇರಿಸುತ್ತಾರೆ. ಅದ ನಂತರ ಮದುವೆಯ ಸಂಭ್ರಮವನ್ನು ತಂದೆಯ ಮನೆಯಲ್ಲಿ ಆಚರಿಸಲಾಗುತ್ತದೆ. ಅದು 7 ದಿನಗಳು ಇರುತ್ತದೆ. ಯಹೂದಿಗಳ ಮದುವೆಯ ಆಚರಣೆಯ ಒಂದು ಚಿತ್ರ. ಇದರಲ್ಲಿ ಮೊದಲು ವರನು ತನ್ನ ವಧುವಿಗಾಗಿ ಬಹಳ ಬೆಲೆಯನ್ನು ತೆತ್ತುತ್ತಾನೆ. ಅದೇ ಪ್ರಕಾರ ಯೇಸು ಕ್ರಿಸ್ತನು ಸಹ ನಮಗೋಸ್ಕರ ಬಹಳ ಅಮೂಲ್ಯವಾದ ಆತನ ರಕ್ತವನ್ನು ಕೊಟ್ಟು ನಮ್ಮನ್ನು ಅಂದರೆ ಸಭೆಯಾದ ಮದಲಗಿತ್ತಿಯನ್ನು ಕೊಂಡುಕೊಂಡಿದ್ದಾನೆ. ಯಹೂದ್ಯ ವರನು ಮದಲಗಿತ್ತಿಯನ್ನು ಕರೆದುಕೊಂಡು ಬರಲಿಕ್ಕೆ ಆತನ ಸ್ನೇಹಿತರೊಡನೆ ತುತ್ತೂರಿ ಶಬ್ದದೊಡನೆ ಬರುತ್ತಾನೋ ಹಾಗೆಯೇ ಸಿದ್ಧವಾಗಿರುವ ತನ್ನ ಮದಲಗಿತ್ತಿಯಾದ ಸಭೆಯನ್ನು ಕರೆದುಕೊಂಡು ಹೋಗಲಿಕ್ಕೆ ಯೇಸು ಕ್ರಿಸ್ತನು ಮೇಘಗಳ ನಡುವೆ ಮೇಘದೂತರೊಡನೆ ತುತ್ತೂರಿಯ ಶಬ್ದದೊಡನೆ ಬರುತ್ತಾರೆ. ವಧುವಿಗೆ ವರನು ಬರುವುದು ಗೊತ್ತಿರುವುದಿಲ್ಲವೋ ಹಾಗೆಯೇ ಸಭೆಗೂ ಇಂದು ಯೇಸು ಕ್ರಿಸ್ತನು ಬರುವುದು ಗೊತ್ತಿಲ್ಲ. ಆದರೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಂಡಾಗ ಆ ತುತ್ತೂರಿಯ ಶಬ್ದ ಅಂದರೆ ಕಡೆಯ ತುತ್ತೂರ ಶಬ್ದ ಊದುವಾಗ ಅದು ಆತನ ಕುರಿಗಳಿಗೆ ಅಂದರೆ ಆತನ ಸಿದ್ಧವಾಗಿರುವ ಮದಲಗಿತ್ತಿಗೆ ಕೇಳಲ್ಪಡುತ್ತದೆ. ಇದರ ನಂತರ ಪರಲೋಕದಲ್ಲಿ ಯಜ್ಞದ ಕುರಿಯಾದತನ ವಿವಾಹ ಸಂಭ್ರಮ. ಭೂಲೋಕದಲ್ಲಿ ಕೈಬಿಡಲ್ಪಟ್ಟವರ ಉಪದ್ರವದ ಕಾಲವು ಅದಾಗಿದೆ. ತುತ್ತೂರಿ ಹಬ್ಬವು ಬಹಳ ವಿಶೇಷತೆಯಿಂದ ಕೂಡಿದೆ. ಯಾಕಂದರೆ ರಹಸ್ಯ ಬರೋಣದ ಅನೇಕ ಸೂಚನೆಗಳು ಮತ್ತು ದಾನಿಯೇಲ ಗ್ರಂಥದ ನೆರವೇರಿಕೆಯ ದಿನಗಳು ಈ ಬಾರಿಯೇ ಬಂದಿರುವುದು. ಮದುವೆಯ ಹೆಣ್ಣನ್ನು ಕರೆದುಕೊಂಡು ಹೋಗುವುದು ಯಾರಿಗೂ ಗೊತ್ತಿರುವುದಿಲ್ಲ. ಅದಕ್ಕೆ ನೋ ಮ್ಯಾನ್ ನೋಸ್ ದ ಡೇ ಎಂದು ಕರೆಯುತ್ತಾರೆ. ಅಂದರೆ ಅದು ಒಂದು ಗಾದೆಯಾಗಿದೆ ಇಸ್ರಾಯೇಲರಲ್ಲಿ. ಅದನ್ನೇ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುತ್ತಿರುವುದು. ಅಂದರೆ ಸಿದ್ಧವಾಗಿರಬೇಕಾದದ್ದು ವಧುವಿನ ಕರ್ತವ್ಯ. ರಹಸ್ಯ ಬರೋಣವು 4 ಅಂಶಗಳನ್ನು ಕೂಡಿದೆ. 1, ಕಡೆಯ ತುತ್ತೂರಿ ಊದುತ್ತದೆ. 2ನೇದಾಗಿ ಇದು ಒಂದು ರಹಸ್ಯವಾಗಿದೆ. 3ನೇದಾಗಿ ಪ್ರಧಾನ ದೇವದೂತನು ತುತ್ತೂರಿಯನ್ನು ಊದುತ್ತಾನೆ. 4ನೇದಾಗಿ ಆಕಾಶದಲ್ಲಿ ಅಂದರೆ ಮೇಘಗಳಲ್ಲಿ ನಾವು ಒಯ್ಯಲ್ಪಡುತ್ತೇವೆ. ನಂತರ ಬರುವಂಥದ್ದೇ ಸರ್ವ ದೋಷ ಪರಿಹಾರಕ ದಿನ. ಇದು ಒಂದು ನ್ಯಾಯ ತೀರ್ಪಿಕೆಯ ದಿನವಾಗಿದೆ. ಜಕರ್ಯ 12ನೇ ಅಧ್ಯಾಯದ 10ನೇ ವಚನ ಹೇಳುವಂತೆ ಆನಂತರದ ದಿನಗಳಲ್ಲಿ ಇಸ್ರಾಯೇಲರು ಮತ್ತು ದೇವರನ್ನ ಅರಿಯದವರು ಕ್ರಿಸ್ತನಿಗಾಗಿ ಹಂಬಲಿಸಿ ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಬೇಡಿಕೊಳ್ಳುವ ಒಂದು ಪಶ್ಚಾತ್ತಾಪದ ದಿನವೂ ಕೂಡ ಇದಾಗಿದೆ. ಇನ್ನು ಕೊನೆಯ ಹಬ್ಬ ಪರ್ಣಶಾಲೆಗಳ ಹಬ್ಬ ಅಥವಾ ಸುಕ್ಕೋತ್.
ದೇವ ಮಕ್ಕಳಿಗಾಗಿ ದೇವರು ಏರ್ಪಡಿಸಿರುವ ಗುಡಾರಗಳಲ್ಲಿ ಸಂತೋಷಿಸುವ ಹಬ್ಬವೇ ಈ ಗುಡಾರದ ಹಬ್ಬ. ರಹಸ್ಯ ಬರೋಣದಲ್ಲಿ ಸಭೆಗಾಗಿ ಕ್ರಿಸ್ತನು ಬರುತ್ತಾನೆ, ಆದರೆ ಎರಡನೆಯ ಬರೋಣದಲ್ಲಿ ಸಭೆಯೊಂದಿಗೆ ಬರುತ್ತಾನೆ ನ್ಯಾಯ ತೀರಿಸುವುದಕ್ಕೆ. ದೇವ ಮಕ್ಕಳೇ, ಕ್ರಿಸ್ತನ ರಹಸ್ಯ ಬರೋಣವು ಅತಿ ಶೀಘ್ರದಲ್ಲಿದೆ. ನೀವು ಸಿದ್ಧರಾಗಿ ಮತ್ತೊಬ್ಬರನ್ನು ಸಿದ್ಧಪಡಿಸಿ. ಮರಣ ಹೊಂದಿದ ಕೆಲವೇ ವರ್ಷಗಳಲ್ಲಿ ಶಿಷ್ಯರು ಕ್ರಿಸ್ತನು ಮತ್ತೆ ತಿರುಗಿ ಬರುತ್ತಾನೆ ಎಂದು ನಿರೀಕ್ಷೆಯಿಂದ ಇರುತ್ತಿದ್ದರು ಮತ್ತು ಒಬ್ಬರನ್ನೊಬ್ಬರು ಸಂಧಿಸುವಾಗ ಮಾರನಾಥ ಎಂದು ಹೇಳುತ್ತಿದ್ದರು. ಆದರೆ 2000 ವರ್ಷಗಳು ಗತಿಸಿ ಹೋಗಿದೆ. ಇನ್ನೂ ಹೆಚ್ಚಾಗಿ ನಾವು ಅವರಿಗಿಂತ ಕ್ರಿಸ್ತನ ಬರುವಿಕೆಯ ನಿರೀಕ್ಷೆಯಲ್ಲಿರಬೇಕು. ಕ್ರಿಸ್ತನು ಅತಿ ಶೀಘ್ರದಲ್ಲಿ ಬರಲಿಕ್ಕಿದ್ದಾನೆ, ಬಂದೇ ಬರುತ್ತಾನೆ.